ಅಪ್ಪಚ್ಚಿ ತುಂಬ ಹಚ್ಕೊಂಡಿದ್ದಾನೆ ಅನ್ಸುತ್ತಪ್ಪಯ್ಯ. ಹಾಗಂತ ಚಿನ್ನ ಸೂಜಿ ಅಂತ ಯಾರಾದರೂ ಕಣ್ಣು ಚುಚ್ಕೊಳ್ತಾರಾ? ಹಂಗಲ್ಲ ಅಪ್ಪಯ್ಯ, ತನ್ನ ಪ್ರೀತಿನ ಬಿಟ್ಕೊಡಲ್ಲ ಅಂತ ಅವನು ಹಠಕ್ಕೆ ಬಿದ್ದರೆ ನಾನು ಅವರಪ್ಪ, ಅವನಿಗಿಂತನೂ 100 ಪಟ್ಟು ನನಗೆ ಹಠ ಜಾಸ್ತಿ, ಗೊತ್ತೇನೆ? ಹಾಗಾದರೆ ಆ ಹುಡುಗಿ ಕತೆ ಮುಗಿಸ್ಬಿಡೋದಾ? ಏಯ್ ಅವಿವೇಕಿ, ಆ ಹುಡುಗಿ ನನ್ನ ಮಗನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಅವಳಿಗೆ ಹಿಂಸೆ ಕೊಡೋದು ತಪ್ಪು. ಹುಷಾರ್, ಅವರು ಮನುಷ್ಯರೇ, ಆಸೆ ಕನಸು ಅನ್ನೋದಿರ್ತವೆ. ಅದರೊಳಗಾಗು ಬಡವರಿಗೆ ಅದು ಇನ್ನೂ ಜಾಸ್ತಿ. ಏನೋ ವಿವೇಕ ಕಮ್ಮಿ, ಪ್ರೀತಿ ಪ್ರೇಮ ಅಂತ ಬಿದ್ದುಬಿಟ್ಟಿದ್ದಾಳೆ. ನೋಡು, ಅವ್ರ ಅಪ್ಪನ್ನ ಕರೆಸಿ ಮಾತಾಡು. ಏನು? ಸರಿ ಅಪ್ಪಯ್ಯ. ನೋಡೋ, ಅವ್ರ ಮೇಲೆ ನನಗೇನೂ ಕೋಪ ಇಲ್ಲ, ಆದರೆ ನಮ್ಮ ಘನತೆ ಗೌರವಕ್ಕೆ ಅವ್ರು ಸರಿತೂಗಲ್ಲ ಅಂದ್ಬಿಟ್ಟು ಅವ್ರ ಅಪ್ಪನಿಗೆ ಮನವರಿಕೆ ಮಾಡಿಕೊಡು. ಅವ್ರ ಮಗಳಿಗೆ ಬೇಕಾದರೆ ಬೇರೆ ಸಂಬಂಧ ನೋಡಲಿ, ಎಷ್ಟೇ ಲಕ್ಷ ಖರ್ಚಾದ್ರೂ ನಾನು ಕೊಡ್ತೀನಿ. ಕೊಟ್ಟು ಮದುವೆ ಮಾಡಿ ಕಳ್ಸಕ್ಕೆ ಕೇಳು. ಯಾವುದೇ ಕಾರಣಕ್ಕೂ ನಮ್ಮ ಆದಿತ್ಯ ಅವಳ ತಂಟೆಗೆ ಹೋಗಬಾರ್ದು, ಹಾಗೆ ನೋಡ್ಕೊಳ್ಳಿ. ಅಣ್ಣಯ್ಯ, ಈ ಲವ್ ಸ್ಟೋರಿ ಇಲ್ಲಿಗೆ ಮುಗ್ದು ಹೋಗುತ್ತಾ? ಆದಿತ್ಯ ಇಲ್ಲಿಗೆ ಬಂದ್ಬಿಡ್ತಾನಾ? ಆಮೇಲೆ ನಮಗೆ ಸಿಗ್ಬೇಕಾದ ಆಸ್ತಿ ಎಲ್ಲೂ ಹೋಗಲ್ಲ. ಆದಿತ್ಯನೇ ಪರ್ಮನೆಂಟಾಗಿ ಹೋಗ್ಬಿಡ್ತಾನೆ. ಬೇಡ ತಡಿ, ನಿಮ್ದಮ್ಮ ಅಂತೀನಿ ತಡಿ. ಕಾವೇರಿ ಅಪ್ಪಯ್ಯ, ಅಕ್ಕರೆ ಮನೆಗಳ ಬಿಟ್ಬಿಡಿ, ಹೊಡಿಬೇಡಿ ಅಪ್ಪಯ್ಯ. ಅಪ್ಪ, ಅಪ್ಪಯ್ಯ ಏನು ತಪ್ಪು ಮಾಡಿಲ್ಲ. ಅಪ್ಪಯ್ಯ ಏನ್ ತಪ್ಪು ಮಾಡಿದ್ದಾರೆ ಅಂತ ಹೊಡಿತಾ ಇದ್ದೀರಾ? ತಪ್ಪು ಮಾಡಿರೋದು ಅವನಲ್ವೇ, ತಿರುಬೋಕಿ ನಾಯಿ ನೀನು. ಉಪ್ಪರಿಗೆ ಮೇಲೆ ಆಸೆ ಬಂತೇನೆ ನಿಂಗೆ? ಅಯ್ಯೋ ಅಪ್ಪ, ತಪ್ಪಾಯ್ತು ದಣಿ, ನಮ್ಮನ್ ಬಿಟ್ಬಿಡಿ ದಣಿ. ನಮ್ಮಿಂದ ತಪ್ಪಿನ ಮೇಲೆ ಆಗಲ್ಲ ದಣಿ. ಆ ಹುಡುಗ ಚಿಕ್ಕ ದಣ್ಣರು ಅಂತ ನಮಗ್ ಗೊತ್ತಿರ್ಲಿಲ್ಲ ದಣಿ. ಇದು ಯಾವತ್ತೂ ಅವ್ರ ಕಡೆ ಮುಖ ಮಾಡಲ್ಲ ದಣಿ. ನಮ್ ತಪ್ಪಾಯ್ತು ದಣಿ. ಕಾವೇರಿ, ಕಾವೇರಿ, ಬಿಟ್ಬಿಡಿ ದಣಿ, ನಮ್ಮನ್ ಬಿಟ್ಬಿಡಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.